ಈ ಆತ್ಮಾವಲೋಕನ ಕೂಡ ನಾವು ಮಾಡ್ಕೊಳ್ಬೇಕು. ಆಯೇಷಾ ಮೇಡಮು ನಮ್ಮ ಡೆಲಿಗೇಷನ್ನ ಬಗ್ಗೆ ಕೋಟ್ ಮಾಡಿದ್ರು. ನಾವೇ ಎಲ್ಲ ಕೂತಿರೋದ್ರಿಂದ ಜರ್ನಲಿಸ್ಟ್ಗಳು ಒಂಥರ ಮನೆ ಕಾರ್ಯಕ್ರಮ ಆದ್ರಿಂದ ನಾನು ಇವತ್ತು ಮುಕ್ತವಾಗಿ ಇದನ್ನು ಹೇಳ್ತಾ ಇದ್ದೀನಿ. ನಾವು ಈ ಡೆಲಿಗೇಷನ್ನಲ್ಲಿ ಹೋದಾಗ ಎಷ್ಟೋ ಬೇರೆ ದೇಶದ ಜರ್ನಲಿಸ್ಟ್ಗಳನ್ನು ನಾವು ಇಂಟ್ರಾಕ್ಟ್ ಮಾಡಿದಾಗ, ಕೊಲಂಬಿಯಾದಲ್ಲಿ, US ಅಲ್ಲಿ ಒಂದು ಕಂಪ್ಲೇಂಟ್ ಏನು ಬಂತು ಅಂದರೆ, ನಿಮ್ಮ ಇಂಡಿಯನ್ ಮೀಡಿಯಾ ಬಹಳ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿದ್ರು ವಾರ್ ಟೈಮ್ನಲ್ಲಿ. ಕರಾಚಿ ಮೇಲೆ ಬಾಂಬ್ ದಾಳಿ ಆಗೋಗ್ಬಿಡ್ತು, ನಾವು ಇಸ್ಲಾಮಾಬಾದನ್ನ ಕ್ಯಾಪ್ಚರ್ ಮಾಡಿಬಿಟ್ವಿ. ನೀವೆಲ್ಲ ನೋಡಿರ್ಬೋದು, ಇದೆಲ್ಲ ಸುದ್ದಿ ಬರ್ತಾ ಇತ್ತು. ಆದರೆ ಇದು ಯಾವುದೂ ಕೂಡ ಸತ್ಯ ಇರಲಿಲ್ಲ. ಇದರ ಇಂಪ್ಯಾಕ್ಟ್ ಎಲ್ಲ ಆಗಿತ್ತು ಅಂತಂದ್ರೆ, 15,000 ಕಿಲೋಮೀಟರ್ ದೂರದಲ್ಲಿ ಯಾರು ಇಂಡಿಯನ್ ನ್ಯೂಸ್ ಮೀಡಿಯಾನ ಫಾಲೋ ಮಾಡ್ತಾ ಇದ್ರು ಅವರು ಇದೇನು ಇಂಡಿಯನ್ ಮೀಡಿಯಾ ಈ ತರ ಬಿಹೇವ್ ಮಾಡ್ತಾ ಇದಾರಲ್ಲ, ನಿಜವಾಗ್ಲೂ ಇಂಡಿಯನ್ ಆರ್ಮಿ ಇದು ಕರಾಚಿನ ಕ್ಯಾಪ್ಚರ್ ಮಾಡ್ಬಿಟ್ರ, ಇಸ್ಲಾಮಾಬಾದ್ ಕ್ಯಾಪ್ಚರ್ ಮಾಡ್ಬಿಟ್ರ, 8 ಇದನ್ನ ಉರುಳಿಸ್ಬಿಟ್ರ. ಎಲ್ಲಿವರೆಗೆ ಅಂತಂದ್ರೆ ನಮ್ಮ ಆರ್ಮಿಯವರು ಜನರಲ್ ಕಮಾಂಡ್ ಅವರು ಬಂದು ಹೊರಗಡೆ ಅವ್ರು ಬ್ರೀಫಿಂಗ್ ಕೊಡೋವರೆಗೂ ಕೂಡ ಈ ತರ ಸುದ್ದಿಗಳು ಹೋಗ್ತಾನೆ ಇದ್ವಿ. ಈ ಆಬ್ಜೆಕ್ಟಿವಿಟಿಯ ಕೊರತೆಯ ಮಧ್ಯದಲ್ಲಿ ಸತ್ಯ ಆಧಾರಿತ ಆಬ್ಜೆಕ್ಟಿವ್ ಆಗಿ ರೆಸ್ಪಾನ್ಸಿಬಲ್ ವರದಿಗಾರಿಕೆಯನ್ನು ಮಾಡಿರುವಂಥದ್ದನ್ನು ನಾವು ಅಭಿಷೇಕ್ ಅವರ ವರದಿಗಾರಿಕೆಯಲ್ಲಿ ನಾವು ನೋಡಿದ್ವಿ. ಇದು ಕೂಡ ಅವರು ಆ ಪ್ರಶಂಸೆಗೆ ಪಾತ್ರರಾಗ್ತಾರೆ. ಇನ್ನು ನನಗನ್ಸುವಂಥದ್ದು, ಇತ್ತೀಚೆಗೆ ಮೇಡಮ್ ಅದನ್ನು ಉಲ್ಲೇಖ ಮಾಡಿದ್ರು, ನಮಗಂತೂ ಹೆಂಗಾಗ್ಬಿಡತ್ತೆ ಅಂತಂದ್ರೆ, ನಾವು ಪ್ರತಿ ದಿವಸ ಮೀಡಿಯಾದವ್ರು ಬಂದು ನಮ್ಮ ಹತ್ರ ಏನೋ ಒಂದು ವಿಷಯಕ್ಕೆ ಬೈಟ್ ಕೇಳ್ತಾರೆ. ಈಗ ಹೇಗಾಗಿದೆ ಅಂತಂದ್ರೆ, ಇತ್ತೀಚೆಗೆ ಐ ಹ್ಯಾವ್ ಸೀನ್ ದಿಸ್ ಡಿಕ್ಲೈನ್. ನಾನು ಭಾಳ ಚಿಕ್ಕ ವಯಸ್ಸಿಂದನೇ TV ಡಿಬೇಟ್ಗಳಲ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬರ್ತಾ ಇದ್ದೆ, ಅಂಕಣಗಳನ್ನು ಬರೀತಾ ಇದ್ದೆ. ವಿಶ್ವೇಶ್ವರ ಭಟ್ರು, ಪ್ರತಾಪ್ ಸಿಂಹ ಇಂಥವ್ರದ್ದೆಲ್ಲ ಓದ್ತಾ ಇದ್ದೆ. SL ಭೈರಪ್ಪನವ್ರನ್ನ ಓದ್ಕೊಂಡು ಬರ್ತಿದ್ವಿ. ಈಗ ಹೇಗಾಗಿದೆ ಅಂತಂದ್ರೆ, ಯಾವಾಗ ನಾವು ಪತ್ರಿಕೆಗಳನ್ನು ಓದ್ಕೊಂಡು, ಅದರಲ್ಲೂ ಕನ್ನಡದ ಪತ್ರಿಕೆಗಳನ್ನೇ ಓದ್ಕೊಂಡೇ ನಮಗೆ ವರ್ಲ್ಡ್ ವ್ಯೂ ಆಗಿದ್ದು, ನಮ್ಮ ಪ್ರಪಂಚನ ಅರ್ಥ ಮಾಡ್ಕೊಳ್ಳುವಂಥ ABCD ನಮಗೆ ಗೊತ್ತಾಗಿದ್ದು. ಇವತ್ತು ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ, ಈ ಬೀಟ್ ಜರ್ನಲಿಸ್ಟ್ಗಳು ಎಸ್ಪೆಷಲಿ ಯಾವ ಸಬ್ಜೆಕ್ಟ್ ಬಗ್ಗೆನೂ ಅವರಿಗೆ ಯಾವ ಓದು ಇರೋದಿಲ್ಲ, ಅಧ್ಯಯನನೂ ಇರೋದಿಲ್ಲ. ಮೈಕ್ ಹಿಡ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡು ಬರ್ತಾರೆ. ಆನ್ ಮಾಡ್ಕೊಂಡು ಬಂದು, ಸರ್ ಇವತ್ತು ಅದೊಂದು ಕ್ರಿಕೆಟ್ ಬಗ್ಗೆ ಒಂದು ಬೈಟ್ ಕೊಟ್ಬಿಡಿ ಸರ್, ಅದೇ ಇವತ್ತು ಖರ್ಗೆ ಅವ್ರು ಹೇಳಿದ್ರಲ್ಲ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಕೊಡಿ ಸರ್. ಏನು ಹೇಳಿದ್ರು ಅಂತ ಕೇಳಿ ನೀವು. ಖರ್ಗೆ ಅವ್ರು ಏನು ಹೇಳಿದ್ರು ಅಂತ ಹೇಳಪ್ಪ, ಅದಕ್ಕೆ ನಾನು ರಿಯಾಕ್ಷನ್ ಕೊಡ್ಬೇಕಲ್ಲಪ್ಪ. ಅವ್ರು ಏನು ಹೇಳಿದ್ರು ಅಂತ ಹೇಳೋ, ಅದಕ್ಕೆ ನಾನು ರಿಯಾಕ್ಷನ್ ಕೊಡ್ಬೇಕು, ಅದೇ ಗೊತ್ತಿರಲ್ಲ ಅವರಿಗೆ. ಯಾಕಂದ್ರೆ ಅವ್ರ ಆಫೀಸರ್ ಅವ್ರಿಗೆ ಏನು ಇನ್ಪುಟ್ ಕೊಟ್ಟಿರ್ತಾರೆ ಅಂದರೆ, ಖರ್ಗೆ ಅವ್ರದ್ದು ಸ್ಟೇಟ್ಮೆಂಟಿಗೆ ಒಂದು ರಿಯಾಕ್ಷನ್ ತಗೊಂಬನ್ನಿ ಅಂದಿರ್ತಾರೆ. ಇವ್ರು ಅದಕ್ಕೆ ಬಂದು ಮೈಕ್ ಇಟ್ಬಿಟ್ಟು ಖರ್ಗೆ ಅವರ ರಿಯಾಕ್ಷನಿಗೆ, ಸರ್ ಖರ್ಗೆ ಅವ್ರ ರಿಯಾಕ್ಷನ್ ಕೊಡಿ ಸರ್. ಏನು ಹೇಳ್ಬೇಕು ಗೊತ್ತಿಲ್ಲ ಸರ್. ಅಹಮದಾಬಾದ್ ಇನ್ಸಿಡೆಂಟ್, ಯಾವ ಇನ್ಸಿಡೆಂಟ್ ಅದು ಗೊತ್ತಿರಲ್ಲ. ಅಲ್ಲ, ಇದು ಯಾರನ್ನೋ ಟೀಕೆ ಮಾಡಬೇಕು ಅನ್ನೋದಕ್ಕಲ್ಲ, ಬಟ್ ನಮಗೆ ಒಳ್ಳೆ ಜರ್ನಲಿಸಮ್ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಏಕೆಂದ್ರೆ ಜರ್ನಲಿಸಮ್ಗೆ, ಪತ್ರಿಕೋದ್ಯಮಕ್ಕೆ ಒಂದು ಸಮಾಜವನ್ನ ತಿದ್ದುವಂತ, ಸಮಾಜದ ವ್ಯಾಲ್ಯೂ ಸಿಸ್ಟಮ್ ಅನ್ನ ಎತ್ತಿ ಹಿಡಿಯುವಂತ, ಸಮಾಜಕ್ಕೆ ಒಂದು ದಿಕ್ಕನ್ನು ಕೊಡುವಂತ ಒಂದು ದೊಡ್ಡ ಜವಾಬ್ದಾರಿ ಇದೆ. ಆ ಕಾರಣಕ್ಕೋಸ್ಕರ ವಿ ಆರ್ ಎಕ್ಸ್ಪೆಕ್ಟಿಂಗ್ ಬೆಟರ್ ಕ್ವಾಲಿಟಿ. ಇವತ್ತು ಈ ರೀತಿಯ ಒಂದು ಜರ್ನಲಿಸ್ಟ್ಗಳ ಮಧ್ಯದಲ್ಲಿ, ಆಮೇಲೆ ಇವತ್ತು ಇನ್ನೊಂದು ಏನಾಗಿದೆ ಅಂತಂದ್ರೆ, ಬಹುಶಃ ಬರವಣಿಗೆ ಕಡಿಮೆ ಆಗ್ಬಿಟ್ಟಿದೆ. ಓದು ಮತ್ತೆ ಬರಹ ಒಬ್ಬ ಜರ್ನಲಿಸ್ಟಿಗೆ ಇರಬೇಕಾಗಿರುವಂತಹ ಒಂದು ಲೈಫ್ ಲಾಂಗ್ ಒಬ್ಸೆಷನ್. ಅದು ನಾವು ಎಷ್ಟು ಓದ್ತೀವೋ ಅಷ್ಟು ನಮ್ಮ ಜ್ಞಾನ ಭಂಡಾರ ಬೆಳೆಯುತ್ತೆ. ನಾವೆಷ್ಟು ಬರಿತೀವೋ ಅಷ್ಟು ನಮ್ಮ ವಿಚಾರದ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಮಾತಾಡೋದಿಕ್ಕೂ ಬರೆಯೋದಿಕ್ಕೂ ಇರುವಂಥ ವ್ಯತ್ಯಾಸ ಏನು ಅಂತಂದ್ರೆ ಅಲ್ಲೇನೆ. 1 ಗಂಟೆ ಭಾಷಣ ಮಾಡ್ಬಿಡ್ಬೋದು, ಆದರೆ 1 ಪುಟ ಬರಿ ಅಂತಂದಾಗ ಜನ ಬಹಳ ಕಷ್ಟಪಟ್ಬಿಡ್ತಾರೆ. ಏಕೆಂದ್ರೆ ನೀವು 1 ಗಂಟೆ ಮನ್ಸಿಗೆ ಬಂದಿದ್ದೆಲ್ಲ ಭಾಷಣ ಮಾಡ್ಬೋದು, ಆದರೆ ಅದನ್ನೇ 1 ಪೇಜ್ ಬರಿ ಅಂತಂದಾಗ ಯು ನೀಡ್ ಕ್ಲಾರಿಟಿ ಆಫ್ ಥಾಟ್. ಜರ್ನಲಿಸ್ಟ್ಗಳಿಗೆ ಇದು ಎರಡೂ ಬೇಕು ಅಂತ. ಅವನಿಗೆ ಮಾತನಾಡುವಂಥ ಕಲೆನೂ ಇರಬೇಕು, ಯಾಕೆಂದ್ರೆ ಅದು ಎಲ್ರಿಗೂ ಸಿದ್ಧಿಸೋದಿಲ್ಲ. ಎರಡನೇದು ಬರವಣಿಗೆಯ ಕಲೆನೂ ಬೇಕು. ಓದು ನಮ್ಮ ಜ್ಞಾನ ಭಂಡಾರದ ವಿಸ್ತಾರ ಮಾಡಿದ್ರೆ
ಬರವಣಿಗೆ ನಮ್ಮ ವಿಚಾರದ ಕ್ಲಾರಿಟಿಯ ಆಧಾರದ ಔಟ್ಪುಟ್. ಅದು ರೇರ್ ಕಾಂಬಿನೇಷನ್, ಇದು ಎರಡೂ ಒಬ್ಬರಲ್ಲಿರುವಂಥದ್ದು. ಅದನ್ನು ಕೂಡ ಇವತ್ತು ಅಭಿಷೇಕ್ ಅವರು ನಾನು ಮಾಡ್ಬೋದು ಅಂತ ಹೇಳಿ ಮಾಡಿ ತೋರಿಸಿದ್ದಾರೆ. ಅವರ ವರದಿಗಾರಿಕೆ ಒಂದು ಕಡೆ, ಅಷ್ಟೇ ವಸ್ತುನಿಷ್ಠವಾದಂಥ ಬರವಣಿಗೆ ಒಂದು ಕಡೆ, ಇದೆರಡೂ ಕೂಡ ಇದೆ. ನೀವು ಹೇಳಿದ್ದು ಮೇಡಮ್, ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಅಭಿಷೇಕ್ರಂಥ ಜರ್ನಲಿಸ್ಟ್ಗಳು, ಹೊಸದಾಗಿ ಯಾರಿವತ್ತು ಜರ್ನಲಿಸ್ಟ್ಗಳು ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಅವರ ಇಂಟ್ರ್ಯಾಕ್ಷನ್ ಆಗಬೇಕು. ಹೊಸದಾಗಿ ಯಾರು ಜರ್ನಲಿಸ್ಟು ಈಗ ಸೇರಿಕೊಂಡು ಕನ್ನಡ ಚಾನೆಲ್ಸ್ಗಳು, ಬೇರೆ ಚಾನೆಲ್ಸ್ಗಳು ಎಲ್ಲದನ್ನು ಜಾಯಿನ್ ಆಗ್ತಾ ಇದ್ದಾರೆ, ಅವರಿಗೂ ಕೂಡ ಆರ್ಗನೈಸೇಷನ್ಗಳಲ್ಲಿ ಕಂಟಿನ್ಯೂಸ್ ಲರ್ನಿಂಗ್ ಪ್ರೋಗ್ರಾಮ್ಸು, ರೆಫ್ರೆಷರ್ ಪ್ರೋಗ್ರಾಮ್ಸು, ಅವರಿಗೆ ಓದೋದಕ್ಕೆ ಬೇರೆದಕ್ಕೆ ಒಂದು ಅಸೈನ್ಮೆಂಟ್ಸ್ಗಳು, ಇದನ್ನು ಕೊಡ್ತಾ ಬಂದಾಗ ಕ್ವಾಲಿಟಿ ಆಫ್ ಜರ್ನಲಿಸಮು ಬಹಳ ಇಂಪ್ರೂವ್ ಆಗ್ತಾ ಹೋಗುತ್ತೆ. ವಿಶೇಷವಾಗಿ ಕನ್ನಡದ ಪತ್ರಿಕೋದ್ಯಮ ಬಹಳ ದೊಡ್ಡ ದೊಡ್ಡ ದಿಗ್ಗಜರನ್ನು ನೋಡಿರುವಂಥ ಪತ್ರಿಕೋದ್ಯಮ ಇದು. ನಮ್ಮ ನೀವು ಡಿ ವಿ ಗುಂಡಪ್ಪನವರಿಂದ ಹಿಡಿದು ನೀವು ನಮ್ಮ ಕನ್ನಡದ ನ್ಯೂಸ್ ಪೇಪರ್ಗಳ ಸ್ಥಾಪಕರು ಮತ್ತು ವಿಶೇಷವಾಗಿ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರದಲ್ಲಿ ಆ ಸಂದರ್ಭದಲ್ಲಿ ಯಾರ್ಯಾರು ಕನ್ನಡದಲ್ಲಿ ಪತ್ರಿಕೋದ್ಯಮದಲ್ಲಿ ಬರೆದ್ರು, ದೇ ವರ್ ಆಲ್ ಸ್ಟಾಲ್ವಾರ್ಟ್ಸ್ ಇನ್ಸ್ಟಿಟ್ಯೂಷನ್ಸ್ ಇನ್ ದೆಮ್ಸೆಲ್ಸ್. ಅಂತಂಥ ಜನ ಕನ್ನಡದ ಪತ್ರಿಕೋದ್ಯಮ ನಾವು ನೋಡಿದ್ದೀವಿ. ಮತ್ತೆ ಅಂಥ ಪತ್ರಿಕೋದ್ಯಮದ ದಿನಗಳು ಮತ್ತೆ ಬರುವಂಥ ರೀತಿಯಲ್ಲಿ ನಾವೆಲ್ಲರೂ ಒಂದು ಸಮಾಜವಾಗಿ, ಅಕಾಡೆಮಿಯ ಅಧ್ಯಕ್ಷರುಗಳಾಗಿ, ಎಡಿಟರ್ಸ್ಗಳಾಗಿ, ಅದರ ನ್ಯೂಸ್ ಕನ್ಸ್ಯೂಮರ್ಸ್ ಆಗಿ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರು ನಾವುಗಳಾಗಲಿ, ನಾವೆಲ್ಲರೂ ಸೇರಿ ಮಾಡಬೇಕಾದಂಥ ನಮ್ಮದೊಂದು ಜವಾಬ್ದಾರಿ ಇದೆ. ಅಂಥ ದಿಕ್ಕಿನಲ್ಲಿ ಕಾಶ್ಮೀರದ ವಿಚಾರವಾಗಿ, ಪಹಲ್ಗಾಮ್ನ ವಿಚಾರವಾಗಿ ಒಂದು ಗ್ರೌಂಡ್ ರಿಪೋರ್ಟ್ನ ಅಲ್ಲಿದ್ದು ಕೊಟ್ಟು ಆ ಒಂದು ಚಿತ್ರಣವನ್ನು ನಮಗೆ ಕಣ್ಣೆದುರುಗಡೆ ಕಟ್ಟಿಕೊಟ್ಟಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಅಭಿಷೇಕ್ ಅವರಿಗೆ, ಅವರ ಕುಟುಂಬಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾವೆಷ್ಟೋ ಸತಿ ಈ ಎಲ್ಲ ಕೊರತೆಗಳ ಮಧ್ಯನೂ ಜರ್ನಲಿಸ್ಟ್ಗಳು ಆರ್ ಒನ್ ಆಫ್ ದಿ ಮೋಸ್ಟ್ ಅಂಡರ್ ರೇಟೆಡ್, ಅಂಡರ್ ಅಪ್ರಿಷಿಯೇಟೆಡ್ ಪ್ರೊಫೆಷನಲ್ಸ್. ಅವರು ನಾನು ಎಷ್ಟೋ ಸತಿ ಅಬ್ಸರ್ವ್ ಮಾಡಿರ್ತೀವಿ, ಯಾವುದೋ ಒಂದು ನ್ಯೂಸ್ ಬರ್ತಾ ಇದೆ ಅಂತಾದರೆ ಅದರ ನ್ಯೂಸನ್ನು ತಗೊಳ್ಳೋದಕ್ಕೆ ಗಂಟೆಗಟ್ಟಲೆ ಹೊರಗಡೆ ನಿಂತಿರ್ತಾರೆ. ನಮಗೆ ಸಂಡೇ ಮಂಡೇ ವೀಕೆಂಡು, ಆದರೆ ಜರ್ನಲಿಸ್ಟ್ಗಳಿಗೆ ಯಾವ ಡೇ ಯಾವತ್ತಿದ್ದು ಯಾವಾಗ ಸುದ್ದಿ ಬಂತು ಅಂದ್ರೂ ಅದನ್ನು ಕವರ್ ಮಾಡಬೇಕು. ಹಬ್ಬದ ದಿನನೂ ಹಬ್ಬದ ಕವರ್ ಮಾಡಬೇಕು. ಎಲ್ಲೋ ಮರ್ಡರ್ ಆಯ್ತಾ ಅದನ್ನು ಹೋಗಿ ನಿಂತ್ಕೋಬೇಕು. ಬೀದಿ ನಾಯಿಗಳ ಕಾಟನ ಅದನ್ನೂ ಯಾವುದೋ ಒಂದು ನ್ಯೂಸ್ ಸುದ್ದಿ ಮಾಡಬೇಕು. ನಿಮಗೆ ಯಾವುದಕ್ಕೂ ಅದಕ್ಕೊಂದು ಇದೇ ಇಲ್ಲ. ಆಮೇಲೆ ಈ ಕಟ್ ಥ್ರೋಟ್ ಕಾಂಪಿಟೇಷನ್ನ ಯುಗದಲ್ಲಿ ಹೇಗಾಗಿದೆ ಅಂತಂದರೆ, ಜರ್ನಲಿಸ್ಟ್ಗಳು ಅವ್ರ ಆಫೀಸಲ್ಲೂ ಅಷ್ಟೇ, ಈ ಮೇಡಮ್ ಹೇಳ್ತಾ ಇದ್ರು, 5 ನಿಮಿಷ ಅವ್ರದ್ದು ಯಾರ್ದೋ ಮಿಸ್ ಆಯ್ತಾ, ನಿಮ್ಮವರೆಲ್ಲಿ ಹೋದ್ರಿ ಅಂತ ಕೇಳ್ತಾರೆ. ಆ 24/7 ಚಾನೆಲ್ಸ್ಗಳ ಮಧ್ಯದಲ್ಲಿ ಆ ಎಲ್ಲ ಸವಾಲುಗಳ ಮಧ್ಯ ನಿಂತು, ಆ ಬೆಳಗ್ಗೆಯಿಂದ ಸಾಯಂಕಾಲ ಬಿಸಿಲಲ್ಲಿ, ಇದರಲ್ಲಿ ಮಳೆಯಲ್ಲಿ ಸುದ್ದಿ ಕೊಟ್ಟು ಈ ದೊಡ್ಡ ಡ್ಯೂಟಿಯನ್ನು ಸಮಾಜಕ್ಕೆ ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅಭಿನಂದನೆ, ಕೃತಜ್ಞತೆ. ಮತ್ತಷ್ಟು ಅಭಿಷೇಕ್ಗಳು ನಮ್ಮ ಜರ್ನಲಿಸಮ್ನ, ಕನ್ನಡದ ಜರ್ನಲಿಸಮ್ನ ಒಂದು ರಂಗದಲ್ಲಿ ಮತ್ತಷ್ಟು ಮೇಲು ಬರಲಿ. ಕನ್ನಡದ ಪುಸ್ತಕಗಳು, ಕನ್ನಡದ ಸಾಹಿತ್ಯ ಕೃಷಿ ಮತ್ತಷ್ಟು ಜಾಸ್ತಿಯಾಗಿ ಬರಲಿ. ಅದನ್ನು ಓದುಗರ ಸಂಖ್ಯೆ ಕೂಡ ಜಾಸ್ತಿ ಆಗಲಿ. ನಾವು ಒಂದು ಕನ್ನಡದ ಪುಸ್ತಕ ಕೊಂಡು ಓದಿದಾಗ ಆ ಪ್ರಕಾಶಕರು, ಅದನ್ನು ಡಿಸೈನ್ ಮಾಡಿರುವಂಥವ್ರು, ಬರೆದಿರೋವಂಥವ್ರು, ಆ ಇಡೀ ಈಕೋಸಿಸ್ಟಮಿಗೆ ನಾವು ಸಪೋರ್ಟ್ ಮಾಡಿದಾಗತ್ತೆ. ಆ ಒಂದು ಸಭಿಕರ ವರ್ಗ, ಕೊಂಡು ಓದುವ ವರ್ಗ ಕೂಡ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ.